ಸರ್ ನಮಸ್ತೆ. ಮಾಜಿ ಫೀಲ್ಡ್ ಅಲ್ಲಿ ಇದೀರಿ, ಹಾಲಿ ಬಸವೇಶ್ವರ ನಗರದಲ್ಲಿ ಮನೇಲಿದ್ದಾರೆ. ಏನಿದು ಕತೆ? ಪಾಪ ಅವ್ರಿಗೆ ರೈತರು ಬವಣೆ ಅರ್ಥ ಆಗ್ತಾ ಇಲ್ಲ. ಅವರು ರೈತರು ಇಲ್ಲಿ 14 ತಿಂಗಳಿಂದ ಬೀದಿಲ್ ಕೂತಿದ್ದಾರೆ, ಸೊಳ್ಳೆ ಕಚ್ಚಿಸ್ಕೊತಾ ಇದ್ದಾರೆ, ಧೂಳು ಕುಡಿತಾ ಇದ್ದಾರೆ, ಬಿಸಿಲಲ್ಲಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಹೋರಾಟದ ಧ್ವನಿ ಕುಡಿಸಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಅವ್ರೇನಿದ್ರು ಈ ಯೋಜನೆಯಲ್ಲಿ ಎಷ್ಟು ಕಿಕ್ ಬ್ಯಾಕ್ ಬರುತ್ತೆ ಅಂತೇಳಿ ಕ್ಯಾಲ್ಕುಲೇಟರ್ ಇಟ್ಕೊಂಡು ಮನೇಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಿಮ್ ಭೂಮಿನೂ ಇದಕ್ಕೆ ಹೋಗುತ್ತಾ ಸರ್ ನೋಟಿಫೈ ಪ್ರಕಾರ? ನನ್ನ ಜಮೀನು ಇದೆ, ನನ್ನ ಬಂಧುಗಳ ಜಮೀನು ಇದೆ. ನನಗೆ ಈ ಜಮೀನು, ಈ ಆಸ್ತಿ ಒಂದು ಭಾಗ ನನ್ನ ರೈತರ ಬವಣೆ, ರೈತರ ಬದುಕು. ಆ ಬದುಕಿನಲ್ಲಿ ಚೆಲ್ಲಾಟ ಆಡೋದು ಈ ಯೋಜನೆ ಮಾಡಿ ಯಾರಿಗೂ ಅದು ದಕ್ಕದ್ದಲ್ಲ. ಈ ಯೋಜನೆ ಹೋರಾಟ ಮಾಡ್ತೀವಿ. ಈ ಯೋಜನೆನ ರೈತರಿಗೆ ಒಳ್ಳೆದಾಗಂಗ್ ಮಾಡ್ಬೇಕು, ಮಾಡ್ತೀವಿ. ಅಧಿಕಾರ ಇಲ್ದೇ ಇರೋರು ಫೀಲ್ಡ್ ಬಂದಿದ್ದೀರಿ, ಅಧಿಕಾರ ಇರೋರು ಎದ್ರುಕೊಂಡ್ ಮನೆ ಓಡೋದ್ರಂತೆ, ಹೌದಾ? ಅಧಿಕಾರ ಶಾಶ್ವತ ಅಲ್ಲ. ಈ ಭಾಗದಲ್ಲಿ ಜನ, ನಾನು ಬಹಳಷ್ಟು ಕೆಲಸ ಮಾಡಿದೆ ಈ ಭಾಗದಲ್ಲಿ. ಇದೆಲ್ಲ ಈ ರಸ್ತೆ ಎಲ್ಲ ನಂದೆ. ಈ ರಸ್ತೆ ಇಲ್ಲಿ ನಾವೇನ್ ನಿಂತಿದ್ದೀವಿ, ಈ ಊರ್ ಪೂರ್ತಿ ಕಾಂಕ್ರೀಟೀಕರಣ ಮಾಡಿದೆ. ಆ ಋಷಭಾವತಿ ನದಿಯಿಂದ ಎಡದಂಡೆ ಬಲದಂಡೆ 250 ಕೋಟಿಗೆ ನಾಲೆ ಮಾಡಿಸ್ದೆ. ಇವತ್ತೇನ್ ನೀರಾವರಿ ಹಚ್ಚ ಏನ್ ಕಾಣ್ತಾ ಇದ್ದಾರೆ, ಎಲ್ಲವೂ ನನ್ನ ಕುಮಾರಸ್ವಾಮಿಯವರ ಯೋಜನೆ. ನೀವು ಇವೆಲ್ಲ ಯೋಜನೆ ಮಾಡಿ ನನಗೆ ಈ ಭಾಗದ ಜನ ಅವ್ರಿಗೆ ಓಟ್ ಹಾಕಿದ್ರು. ಆದ್ರೂ ಕೂಡ ನಾನು ರೈತರ ಬಗ್ಗೆ ನಾನು ಅಸಹ್ಯ ತೋರಿಸ್ತಾ ಇಲ್ಲ, ಅವ್ರನ್ನ ದೂರ ಮಾಡ್ಲಿಲ್ಲ. ಡೇ 1 ಇಂದ ಅವ್ರ ಪರವಾಗಿ ನಿಂತಿದ್ದೀನಿ. ನೀವು ಹಸಿರು ತಂದ್ರಿ, ಅವರು IT-BT ತರ್ತೀನಿ ಅಂತಿದ್ದಾರೆ, ಯಾಕೆ ಅವಕಾಶ ಇಲ್ಲ? ಅವ್ರಿಗೆ IT-BT ಅಂದ್ರೂ ಗೊತ್ತಿಲ್ಲ, ಅಭಿವೃದ್ಧಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅವರು ಬರೇ ಕಂಪ್ಯೂಟರ್ ಒಳಗಡೆ, ಸಿಸ್ಟಮ್ ಒಳಗಡೆ ಕನ್ಸ್ಕನ ಕಟ್ಕೊಂಡು ಗೋಪುರ ಕಟ್ಕೊಂಡಿದ್ದಾರೆ. ಮಂಜುನಾಥ್ ಅವರ ಹೋರಾಟ ಎಲ್ಲಿವರೆಗೂ? ನನ್ನ ಕೊನೆಯ ಉಸಿರಿರೋವರೆಗೂ ಈ ರೈತರ ಜೊತೆ ಹೋರಾಟ ಮಾಡ್ತೀನಿ. ಈ ಹೋರಾಟಕ್ಕೆ ಜಯ ತಂದ್ಕೊಡೋವರೆಗೂ ನಾನು ವಿಶ್ರಮಿಸಲ್ಲ. ಕಾಂಪ್ರಮೈಸ್ಡ್ ರಾಜಕೀಯ ಮಾಡ್ತೀರಾ? ನನ್ನ ಜೀವನದಲ್ಲಿ, ನನ್ನ ರಕ್ತದಲ್ಲೇ ಇಲ್ಲ ಕಾಂಪ್ರಮೈಸ್. ಈ ಸಲ ಸೋಲ್ಸಿದ್ದಾರೆ, ಈಗ ಹೇಳಿದ್ರು ಈ ಕಡೆ ಸೋಲ್ಸೋದಲ್ಲ ಠೇವಣಿನೇ ಕೊಡಲ್ಲ ಅಂತ. ಮುಂದೆ ನಿಮ್ ರಾಜಕೀಯ ಲಾಭ ಆಗುತ್ತೆ ಅಂತ ಓಡಾಡ್ತಿದ್ದೀರಾ? ಈ ಜನ, ನಾನು ಇಲ್ಲಿ ಹುಟ್ಟಿದ್ದೀನಿ, ಇಲ್ಲಿ ಬೆಳೆದಿದ್ದೀನಿ, ಇಲ್ಲಿ ಶಾಲೆ ಕಲ್ತಿದ್ದೀನಿ. ಪ್ರತಿಯೊಂದು ಮನೆನೂ ಗೊತ್ತು ನನಗೆ. ಯಾವ ಮನೆ ಜನ ಯಾರು ಎಷ್ಟು ಪ್ರೀತಿ ಕೊಡ್ತಾರೆ ನನಗೆ ಅಂತ ಅದು ಗೊತ್ತಿದೆ. ನನ್ನನ್ನ ಯಾವ ರೀತಿ ಮನೆ ಮಗನ ತರ ಇವತ್ತು ಅರಸಿದ್ದಾರೆ, ಮುಂದೇನು ಕೂಡ ನನ್ನ ಕೈ ಹಿಡಿತಾರೆ ಅಂತ ನನ್ ಭರವಸೆ ಇದೆ. ನನ್ನ ರಾಜಕೀಯ, ನನ್ನ ಗೆಲುವಿಗೋಸ್ಕರ ಈ ಹೋರಾಟ ಮಾಡ್ತಾ ಇಲ್ಲ, ಅವರ ಬದುಕುಗೋಸ್ಕರ ಹೋರಾಟ ಮಾಡ್ತಾ. ಸ್ಪಾನ್ಸರ್ಡ್ ಫೈನಲ್ ಕ್ವಶನ್, ನಿಮ್ದು ಸ್ಪಾನ್ಸರ್ಡ್ ಇದು? ನೀವು ದುಡ್ಡು ಕೊಟ್ಟಿ ರೈತರ ಕೈಲಿ ಹೋರಾಟ ಮಾಡಿಸ್ತಿದ್ದೀರಾ? ನೋಡಿ, ಯಾವುದೇ ಹೋರಾಟಕ್ಕೆ ಯಾರೂ ಕೂಡ ಸ್ಪಾನ್ಸರ್ ಮಾಡಿ ಅದು 1 ದಿವಸದೋ 2 ದಿವಸದೋ ಹೋರಾಟ ಆಗುತ್ತೆ. ಇದು ನಿರಂತರ ಹೋರಾಟ ಆಗಬೇಕು. ಜಯ ಸಿಗ್ಬೇಕು ಅಂದ್ರೆ ಸ್ವತಃ ಅವರು ದುಡ್ಡನ್ನ ಹಾಕೊಂಡು, ಹೆಣ್ಣು ಮಕ್ಕಳು ಕೂಡ ಹಾಲು ಹಾಕಿ ದುಡ್ಡನ್ನ ಹಾಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಗಂಡಂದಿರ್ಗೆ ಪೆಟ್ರೋಲ್ಗೆ, ಅವ್ರಿಗೆ ಓಡಾಡಕ್ಕೆ ಖರ್ಚಿಗೆ ಸಂಘಗಳಲ್ಲಿ ದುಡ್ಡು ಎತ್ತು ಕೊಟ್ಟು ಇವತ್ತು ಈ ಹೋರಾಟದಲ್ಲಿ ನಿಂತಿದ್ದಾರೆ ಹೆಣ್ಣು ಮಕ್ಕಳು. ಇದೆಲ್ಲ ಕಟ್ಟು ಕತೆಗಳನ್ನ ಇವತ್ತೇನ್ ಕಟ್ತಾ ಇದ್ದಾರೆ, ಅವ್ರು ಒಂದ್ ದಿವಸ ಇದು ಮುಳ್ಳಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.